ಈ ಮನೆಗೆ ದೆವ್ವ ಬರ್ತಾ? ಈ ಮನೆಗೆ ನಾನೇ ದೊಡ್ಡ ದೆವ್ವ. ನನ್ನ ಮುಂದೆ ಇನ್ನೊಂದು ದೆವ್ವನಾ? ಚೀ ಚೀ ಚಿ, ಭ್ರಾಂತು ಭ್ರಾಂತು. ನನ್ನ ನೆರಳು ನೋಡಿ ನಾನೇ ಹೆದರ್ಕೊಂಡ್ಬಿಟ್ಟೆ. ಹಾಗೆ ಹೆದರಿಕೆ ಟೈಮಲ್ಲಿ ಹಗ್ಗನೂ ಹಾವಾಗ್ಬಿಡುತ್ತೆ. ಗೌರಿ, 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 ಅಮ್ಮ ಅಮ್ಮ, ಯಾಕೆ? ಏನಾಯ್ತೆ? ಇಲ್ಲಿ ಯಾಕೆ ನಿಂತಿದ್ಯಾ? ಮಲಗಿದ್ನ, ಅಳ ಶಬ್ದ ಕೇಳ್ತಾ ಬಂದೆ. ಆಮೇಲೆ ಏನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಚಿ, ನಿನ್ ಅಳೋ ಶಬ್ದ ಕೇಳಿಸ್ತಾನೆ. ನಾಯಿ ಬೇಕಾದ್ರೂ ಮನುಷ್ಯ ತಂಗೆ ಕೇಳಿಸುತ್ತಮ್ಮ. ಹೋಗು ಹೋಗು, ನೀನು ಹೋಗಿ ಮಲಕು, ಹೋಗು ಹೋಗು. ಅಂದ್ರೆ ನಾಯಿ ಬೇಕು ಅಳೋ ಶಬ್ದನಾ? ನೀನ್ ದೆವ್ವನಾ? ಅಯ್ಯೋ, ನಾನೇ ದೊಡ್ಡ ದೆವ್ವ ಇದ್ದಂಗಿದ್ದೀನಿ. ಆ ದೆವ್ವ ಈ ದೆವ್ವನ ನೋಡ್ಬಿಟ್ರೆ ಒಂದು ಫರ್ಲಾಂಗ್ ಹೆದರ್ಕೊಂಡು ಓಡಾಗ್ಬಿಡುತ್ತೆ. ನಾನು ಜಾನು, ನೀವು ನನ್ನ ರೂಮ್ ಬಾಜು ಬಂದಿದ್ರಲ್ಲ, ಏನಾಯ್ತು ಅಂತ ನೋಡಕ್ ಬಂದ್ರ ನೀವು ನನ್ನ ನೋಡಿ ಹೆದರಿ ಬಿದ್ರಲ್ಲ. ಸಣ್ಣ ಹುಡುಗಿ ಜಾಡ್ಸು ಒಂದು ಬಿಡ್ತೀನಿ ನೋಡು. ಅದು ಕಾಲೆ ಕೈ ಹಿಡ್ದು ಎಬ್ಸೆ. ಅಮ್ಮ ಅಮ್ಮ, ಸರಿಯವ್ವ, ಇಷ್ಟೊತ್ತಾಗ ಯಾಕೆ ಇಲ್ಲಿ ಬಂದಿದ್ರಿ? ಅದು ಈ ಗೌರಿ ಇದ್ದಾಳಲ್ಲೇ, ಅವಳು ದೆವ್ವ ನೋಡಿದ್ಲಂತೆ. ಲೇಲೆ, ಕಿರ್ಚ್ಬೇಡ್ವೆ ಕಿರ್ಚ್ಬೇಡ್ವೆ. ರಾಘವ ಕೇಳಿಸ್ಕೊಂಡ್ರೆ ಓಡ್ ಬಂದ್ಬಿಡ್ತಾನೆ ಕಡೆ. ಬೇಡವೆ ಬೇಡವೆ ಬೇಡವೆ. ಅಯ್ಯೋ ಬಂದ್ಬಿಟ್ಟ, ಬಂದ್ಬಿಟ್ಟ. ಅಯ್ಯೋ ದೆವ್ವ ಇಲ್ಲಿ. ಪಾಪ ಕೂಸು ಹೆದರ್ದೇನೋ ಯಪ್ಪ. ಯಾರೋ ದೆವ್ವ ದೆವ್ವ ಅಂತ ಕೂಗಿದ್ರು. ಯಾರು ಇಲ್ಲಪ್ಪ, ನಾನು. ನೀವ? ರಾಗ ಸೊಂಟ ನೋವಕತ್ತೈತು, ಇಳಿತಿ. ಓ ಸಾರಿ ಅದ್ಕೆ, ಸಾರಿ ಅಮ್ಮ ಅನ್ಕೊಂಬಿಟ್ಟೆ. ಅಮ್ಮ ಅಮ್ಮ ಎಲ್ಲಿ? ಅಮ್ಮ! ಕಾಲ್ ಹತ್ತಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ನೀನ್ ಹಿಂಗ್ ಎಗರ್ತಿ ಅಂತ ನಾನು ಹಿಂಗ್ ಕೂತಿರೋದು. ರಾಗ್ಯ, ಕೆಲಸದಾಕಿ ಸೊಂಟ ದೊಡ್ಡದೈತಿ, ಟ್ರೈ ಮಾಡ್ತೀನಿ ನೋಡು. ಎಲ್ಲಿ ಗೌರಮ್ಮ? ಗೌರಮ್ಮ!